ಸಿಲಿಂಡರ್ಗಳು ಸ್ಫೋಟವಾಗೋದು, ಮನೆ ವಸ್ತುಗಳು ಜಖಮಾಗೋದು, ಇದೆಲ್ಲ ಸುದ್ದಿಗಳನ್ನ ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಬೆಂಗಳೂರಿನಲ್ಲಿ ಇವತ್ತು ಕೂಡ ಅಂಥದ್ದೇ ಬೆಳ್ಳಂಬೆಳಗ್ಗೆನೇ ಒಂದು ಸಿಲಿಂಡರ್ ಸ್ಫೋಟ ಸಂಭವಿಸಿದೆ. ಈ ಸಿಲಿಂಡರ್ ಸ್ಫೋಟದಿಂದಾಗಿ ಸಾವು ನೋವಾಗಿದೆ. ಆದರೆ ಸಿಲಿಂಡರ್ ಸ್ಫೋಟದ ಬಗ್ಗೆನೇ ಅನುಮಾನ ಮೂಡುವ ರೀತಿಯಲ್ಲಿ ಈ ಸಿಲಿಂಡರ್ ಸ್ಫೋಟ ಆಗಿದೆ. ಹಾಗಾದರೆ ಘಟನೆ ಹೇಗಾಯಿತು, ಏನಾಯಿತು, ಯಾಕೆ ಅನುಮಾನ ಬರ್ತಾ ಇದೆ, ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸಿಲಿಂಡರ್ ಸ್ಫೋಟ, ಮನೆ ನೆಲಸಮ, ವೃದ್ಧೆ ಸಾವು, ಮೂವರಿಗೆ ಗಂಭೀರ ಗಾಯ. ನೆಲಸಮವಾಗಿರೋ ಮನೆಯ ಸುತ್ತ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಪರಿಶೀಲನೆ ಮಾಡ್ತಿರೋ ಪೊಲೀಸರು. ಸಿಲಿಂಡರ್ ಸ್ಫೋಟದಿಂದ ದುರ್ಘಟನೆ ಸಂಭವಿಸಿದ್ಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಳ್ಳಲು ಮುಂದಾಗಿರೋ ಸೋಕೋ ಟೀಮ್. ಪೊಲೀಸರ ಕಾರ್ಯಚಟುವಟಿಕೆಯನ್ನ ಕಂಡು ಮೂಕ ವಿಸ್ಮಿತರಾಗಿ ನೋಡ್ತಾ ನಿಂತಿರುವ ಜನರು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಕೆಆರ್ಪುರಂನಲ್ಲಿರುವ ತ್ರಿವೇಣಿ ನಗರ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಕೆಆರ್ಪುರಂನ ತ್ರಿವೇಣಿ ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣವಾಗಿ ನೆಲಸಮವಾಗಿದ್ದು, ಅಕ್ಕಪಕ್ಕದ 5-6 ಮನೆಗಳ ಕಿಟಕಿ ಗಾಜು, ಡೋರ್ಗಳು ಪುಡುಪುಡಿಯಾಗಿವೆ. ಘಟನೆಯಲ್ಲಿ ವೃದ್ಧೆ ಸಾವನ್ನಪ್ಪಿದ್ದು, ಹಿಂಬದಿಯ ಮನೆಯ ಮಹಿಳೆ ಸೇರಿ 4ವರಿಗೆ ಗಂಭೀರ ಗಾಯವಾಗಿದೆ. ಸ್ಫೋಟದ ತೀವ್ರತೆಗೆ ಮನೆ ನೆಲಸಮವಾಗಿದ್ದರಿಂದ ಮನೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದ ಬಾಡಿಗಳನ್ನ ಹಾಗೂ ಗಾಯಾಳುಗಳನ್ನ ಶಿಫ್ಟ್ ಮಾಡಲಾಯಿತು. 80 ವರ್ಷದ ಅಕ್ಕಯ್ಯಮ್ಮ ಮೃತಪಟ್ಟಿದ್ದು, 22 ವರ್ಷದ ಚಂದನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಉಳಿದ ಇಬ್ಬರು ಶೇಖರ್ ಮತ್ತು ಕಿರಣ್ ಎಂಬುವರಿಗೆ ಗಾಯಗಳಾಗಿದ್ದು, ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತೇಳಿ ಅನಿಸುತ್ತೆ. ಅದರ ತಜ್ಞರ ವರದಿ ಬಂದ ಮೇಲೆ ನಾವು ಸ್ಪಷ್ಟವಾಗಿರ್ತಕ್ಕಂಥ ಕಾರಣ ಏನು ಅಂತೇಳಿ ನಿರ್ಧಾರ ಮಾಡಬಹುದಾಗಿದೆ. ಈ ಬ್ಲಾಸ್ಟಿಂಗಿಂದ ಅಕ್ಕಯ್ಯಮ್ಮ ಅಂತೇಳಿ ಸುಮಾರು 80 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತು ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ. ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ 3 ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ. ಘಟನಾ ಸ್ಥಳಕ್ಕೆ ನಾವು BDDS ಮತ್ತು ಸೋಕೋ ಟೀಮ್ ಎಲ್ಲರನ್ನೂ ಕರೆಸಿ ಪರಿಶೀಲನೆ ನಡೆಸ್ತಾ ಇದ್ದೀವಿ. ನಿಖರವಾಗಿರ್ತಕ್ಕಂಥ ಕಾರಣ ಅವರ ವರದಿ ನಂತರ ತಿಳಿದು ಬರಲಿದೆ. ಘಟನಾ ಸ್ಥಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸ್ಥಳೀಯ ಶಾಸಕ ಬೈರತಿ ಬಸವರಾಜ್ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿದೆ. ಒಬ್ಬರ ಸಾವಾಗಿದೆ. ಅಕ್ಕಪಕ್ಕದ ಮನೆಯವರಿಗೆ ಹಾನಿಯಾಗಿದೆ. ಸಿಲಿಂಡರ್ ಸ್ಫೋಟ ಆಗಿದ್ಯಾ ಅಥವಾ ಬೇರೆ ಏನಾದರೂ ಸ್ಫೋಟ ಆಗಿದ್ಯಾ ಅನ್ನೋದನ್ನ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದ್ರು. ಜೊತೆಗೆ ಸರ್ಕಾರ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಸ್ಥಳೀಯ ಶಾಸಕ ಬೈರತಿ ಬಸವರಾಜ್ 1 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ತ್ರಿವೇಣಿ ನಗರದಲ್ಲಿ ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಪಕ್ಕದ ಮನೆಯವರು ಕೂಡ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರಿಗೂ ಸಮಸ್ಯೆ ಆಗಿದೆ. ಇಷ್ಟೊಂದು ದೊಡ್ಡ ಮನೆಗಳಲ್ಲಿ ಬಹಳ ಎತ್ತರದ ತನಕ ಗಾಜುಗಳು ಒಡೆದಿದ್ದಾವೆ. ನಾನು ಆಗ್ರಹ ಮಾಡೋದು ಒಂದೇ, ಇದು ಹೇಗೆ ಬ್ಲಾಸ್ಟ್ ಆಯಿತು, ಕಾರಣ ಏನು? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಎಫೆಕ್ಟ್ ಆಗೋದಕ್ಕೆ ಕೇವಲ ಗ್ಯಾಸಿಂದ ಸಾಧ್ಯನಾ? ಘಟನಾ ಸ್ಥಳದಲ್ಲಿ ಸಿಲಿಂಡರ್ ಹಾಗೂ ಸ್ಟವ್ ವೈರ್ ಸ್ವಲ್ಪವೂ ಕೂಡ ಡ್ಯಾಮೇಜ್ ಆಗಿಲ್ಲ. ಹಾಗಾಗಿ ಘಟನೆಗೆ ಕಾರಣ ಏನಿರಬಹುದು ಎಂಬ ಅನುಮಾನ ಹುಟ್ಟುಹಾಕಿದೆ. ಹಾಗಾಗಿ ಘಟನೆ ಸಂಬಂಧ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.